ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿ ಮದುವೆಯಾದ ಪತ್ನಿ ಮಧ್ಯರಾತ್ರಿ ಹಠಾತ್ತಾಗಿ ನೈಟಿಯಲ್ಲೇ ಕೈಯಲ್ಲಿ ಬರೋಬ್ಬರಿ 4 ಬ್ಯಾಗ್ಗಳನ್ನು ಹಿಡಿದುಕೊಂಡು ಮನೆಯಿಂದ ಓಡಿ ಹೋಗ್ತಾಳೆ. ಕತ್ತಲಲ್ಲಿ ಕೇವಲ ಒಂದೇ ಒಂದು ನಿಮಿಷದಲ್ಲಿ ಒಂದು ಟ್ಯಾಕ್ಸಿ ಕಾರ್ ಬಂದು ನಿಲ್ಲುತ್ತೆ. ಆಕೆ ಅದನ್ನು ಹತ್ತಿ ಕ್ಷಣಾರ್ಧದಲ್ಲಿ ಮಾಯವಾಗ್ತಾಳೆ. ಲಕ್ಷಾಂತರ ಜನರು ಯಾವ ಜೋಡಿಯನ್ನ ನೋಡಿ ನಾವು ಇವರ ತರಹ ಬದುಕಬೇಕು ಅಂತ ಅಂದುಕೊಂಡಿದ್ರು. ಅವರ ಸುಂದರ ಸಂಸಾರ ಕೇವಲ ಒಂದು CCTV ಕ್ಲಿಪ್ನಿಂದ ಇಡೀ ಇಂಟರ್ನೆಟ್ಗೆ ಸಂಜೆಯ ಟೈಮ್ ಪಾಸ್ ಮನೋರಂಜನೆ ಆಗ್ಬಿಡುತ್ತೆ. ಹೌದು, ಮೊಬೈಲ್ ಸ್ಕ್ರೀನ್ ಮೇಲೆ ಕಾಣುವ ಆ ನಗು, ಕೋಟ್ಯಂತರ ಜನರ ಮನಸ್ಸು ಗೆದ್ದ ಆ ಸುಂದರ ಜೋಡಿ, ದಿನ ನೂರಾರು ರೀಲ್ಸ್ ವಿಡಿಯೋಗಳ ಮೂಲಕ ನಾವೇ ಪ್ರಪಂಚದ ಅತ್ಯಂತ ಹ್ಯಾಪಿ ಕಪಲ್ ಅಂತ ತೋರಿಸಿಕೊಂಡವರು. ಆದರೆ ಮಧ್ಯರಾತ್ರಿ 10 ಗಂಟೆ ದಾಟಿದ ಮೇಲೆ ನಡೆದ ಆ ಒಂದು ಘಟನೆ, ಒಂದೇ ಒಂದು CCTV ಫುಟೇಜ್ ಇಡೀ ಇಂಟರ್ನೆಟ್ ಜಗತ್ತಿಗೆ ಕಿಚ್ಚು ಹತ್ತಿಸಿದೆ. ಸೋಷಿಯಲ್ ಮೀಡಿಯಾ ಇದು ಇವತ್ತು ನಮ್ಮ ಜೀವನದ ಒಂದು ಬಿಡಿಸಲಾಗದ ಅಂಗವಾಗಿ ಬಿಟ್ಟಿದೆ. ಬೆಳಗ್ಗೆ ಎದ್ದ ತಕ್ಷಣ ಇನ್ಸ್ಟಾಗ್ರಾಮ್ ರೀಲ್ಸ್ ನೋಡ್ತೀವಿ. ಅಲ್ಲಿ ಕಪಲ್ಗಳು ಫಾರಿನ್ ಟ್ರಿಪ್ ಹೋಗೋದು, ಒಬ್ರಿಗೊಬ್ರು ಗಿಫ್ಟ್ ಕೊಡೋದನ್ನ ನೋಡಿ ನಾವು ಅಂದ್ಕೊಳ್ತೀವಿ, ಅಬ್ಬಾ ಇವರ ಲೈಫ್ ಎಷ್ಟು ಪರ್ಫೆಕ್ಟ್ ಆಗಿದೆ ಅಲ್ವಾ, ನಮ್ಮ ಲೈಫ್ ಯಾಕೆ ಹೀಗಿಲ್ಲ ಅಂತ. ಆದರೆ ನೆನಪಿಡಿ ಸ್ನೇಹಿತರೆ, ಆನ್ಲೈನ್ನಲ್ಲಿ ನಮಗೆ ಕಾಣಿಸೋದು ಕೇವಲ ಒಂದು ನಾಣ್ಯದ ಒಂದು ಮುಖ ಮಾತ್ರ. ಇವತ್ತು ನಾವು ಇಡೀ ಸೌತ್ ಇಂಡಿಯಾದ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಮಟ್ಟದ ಸಂಚಲನ ಸೃಷ್ಟಿಸಿರುವ ಪ್ರಖ್ಯಾತ ಇನ್ಫ್ಲುಯೆನ್ಸರ್ ಅಖಿಲ್ NRD ಮತ್ತು ಅವರ ಪತ್ನಿ ಮೇಘಾ ಅವರ ವೈರಲ್ CCTV ಕಥೆಯ ಹಿಂದಿರುವ ಅಸಲಿ ಸತ್ಯವೇನು, ಆಕೆ ಓಡಿ ಹೋಗಿದ್ದು ಯಾರ ಜೊತೆ, ಎಲ್ಲವನ್ನ ಡೀಟೇಲ್ ಆಗಿ ತೋರಿಸ್ತೀವಿ. ಸ್ನೇಹಿತರ ನಮಸ್ಕಾರ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ಈ ಇಡೀ ಕಾಂಟ್ರವರ್ಸಿಯ ಆಳವನ್ನ ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ಮೊದಲು ನಾವೆಲ್ಲರೂ ಈ ಅಖಿಲ್ NRD ಅವರ ಪಬ್ಲಿಕ್ ಇಮೇಜ್ ಮತ್ತು ಅವರ ಹಿಸ್ಟ್ರಿಯನ್ನ ಸರಿಯಾಗಿ ತಿಳಿದುಕೊಳ್ಳಬೇಕು. ಅಖಿಲ್ ಅಂದ್ರೆ ಇವತ್ತು ಕೇವಲ ಒಬ್ಬ ಸಾಮಾನ್ಯ ಕಂಟೆಂಟ್ ಕ್ರಿಯೇಟರ್ ಅಲ್ಲ. ಅವರು ಇವತ್ತು ಇಡೀ ಮಲಯಾಳಂ ಇಂಟರ್ನೆಟ್ ಜಗತ್ನಲ್ಲಿ ಒಂದು ಬ್ರ್ಯಾಂಡ್. ಅದರಲ್ಲೂ ಈ ಸೋಷಿಯಲ್ ಮೀಡಿಯಾ ರಂಗಕ್ಕೆ ಬರೋದಕ್ಕಿಂತ ಮುಂಚೆ ಅಖಿಲ್ ಅವರ ಕರಿಯರ್ ಏನಾಗಿತ್ತು ಗೊತ್ತಾ? ವಿವಿಧ ವರದಿಗಳ ಪ್ರಕಾರ ಅಖಿಲ್ ಅವರು ಅತ್ಯಂತ ಪ್ರತಿಷ್ಠಿತ ಮರ್ಚೆಂಟ್ ನೇವಿಯಲ್ಲಿ ಕೆಲಸ ಮಾಡ್ತಾ ಇದ್ರು. ಯೋಚನೆ ಮಾಡಿ, ಅಷ್ಟೊಂದು ದೊಡ್ಡ ಸಂಬಳ, ಸೈಲೆಂಟ್ ಆಗಿ ಸೆಟಲ್ ಆಗಬಹುದಾಗಿದ್ದ ಅದ್ಭುತ ಕೆರಿಯರ್. ಆದರೆ ಆ ಸ್ಯಾಲರಿಯನ್ನ, ಆ ಸೆಕ್ಯೂರ್ ಲೈಫನ್ನ ಅಖಿಲ್ ಬಿಟ್ಕೊಟ್ರು. ಯಾಕೆ? ಕೇವಲ ತನ್ನ ಕಲೆಯ ಮೇಲಿರುವ ಹುಚ್ಚು, ತನ್ನ ಫ್ಯಾಷನ್ ಫಾಲೋ ಮಾಡೋದಕ್ಕೆ ಅವರು ಈ ಕಂಟೆಂಟ್ ಕ್ರಿಯೇಷನ್ ಜಗತ್ತಿಗೆ ಧುಮುಕಿದ್ರು. ಧೈರ್ಯವಂತರಿಗೆ ದೈವ ಬಲ ಇರುತ್ತೆ ಅನ್ನುವ ಹಾಗೆ ಅಖಿಲ್ ಅವರ ಶ್ರಮಕ್ಕೆ ಜನರು ಫಿದಾ ಆದರು. ಅವರ ಕಿರು ಕಾಮಿಡಿ ವಿಡಿಯೋಗಳು, ಲೈಫ್ ಸ್ಟೈಲ್ ವ್ಲಾಗ್ಗಳು ಜನರಿಗೆ ಅದೆಷ್ಟು ಕನೆಕ್ಟ್ ಆಯಿತು ಅಂದರೆ ಇವತ್ತು ಇನ್ಸ್ಟಾಗ್ರಾಮ್ನಲ್ಲಿ ಬರೋಬ್ಬರಿ 1.8 ಮಿಲಿಯನ್ ಮತ್ತು ಯೂಟ್ಯೂಬ್ನಲ್ಲಿ ಬರೋಬ್ಬರಿ 4.9 ಮಿಲಿಯನ್ಗೂ ಅಧಿಕ ಫಾಲೋವರ್ಸ್ ಅಖಿಲ್ ಅವರಿಗಿದ್ದಾರೆ. ಇಷ್ಟು ದೊಡ್ಡ ಫ್ಯಾನ್ ಬೇಸ್ ಇರುವ ಅಖಿಲ್ ಅವರಿಗೆ ಸಿನಿಮಾಗಳಲ್ಲೂ ಅದ್ಭುತ ಅವಕಾಶಗಳು ಹುಡುಕಿಕೊಂಡು ಬಂದವು. ಇತ್ತೀಚೆಗಷ್ಟೇ ಅವರು ಆಕ್ಷಕಲ್ ಆರ್ಯಂ ಮತ್ತು ಮಹಾರಾಜ ಹೋಟೆಲ್ ಅನ್ನುವ ಚಿತ್ರಗಳಲ್ಲಿ ನಟಿಸಿ ಬೆಳ್ಳಿ ತೆರೆಯ ಮೇಲೂ ತನ್ನ ನಟನಾ ಕೌಶಲ್ಯವನ್ನ ತೋರಿಸಿ ಪ್ರೇಕ್ಷಕರ ಮನಸ್ಸು ಗೆದ್ದರು. ಇದೇ ಯಶಸ್ಸಿನ ಉತ್ತುಂಗದಲ್ಲಿದ್ದಾಗ 2024ರಲ್ಲಿ ಅಖಿಲ್ ತಮ್ಮ ಬಹುಕಾಲದ ಸಂಗಾತಿ ಮೇಘಾ ಅವರನ್ನ ಅತ್ಯಂತ ವಿಜೃಂಭಣೆಯಿಂದ ಮದುವೆಯಾದರು. ಮೇಘಾ ಕೂಡ ಆಗಾಗ ಅಖಿಲ್ ವಿಡಿಯೋಗಳಲ್ಲಿ ಕಾಣಿಸಿಕೊಳ್ತಾ ಇದ್ರು. ಹೀಗಾಗಿ ಇವರಿಬ್ಬರದ್ದು ಮೇಡ್ ಫಾರ್ ಈಚ್ ಅದರ್ ಕಪಲ್ ಅಂತಾನೆ ಜನ ನಂಬಿದ್ದರು. ಆದರೆ ಅಲ್ಲಿಯೇ ಸದ್ದಿಲ್ಲದೆ ಒಂದು ದೊಡ್ಡ ಸುನಾಮಿ ಕಾಯ್ತಾ ಇತ್ತು. ಹಾಗಾದ್ರೇನಾಯ್ತು ಆ ಮಧ್ಯರಾತ್ರಿಯಲ್ಲಿ? ಇಡೀ ಸೋಷಿಯಲ್ ಮೀಡಿಯಾವನ್ನ ಅಲ್ಲೋಲ ಕಲ್ಲೋಲ ಮಾಡಿದ ಆ CCTV ಫುಟೇಜ್ನಲ್ಲಿ ಏನಿದೆ? ಕೆಲವು ವರದಿಗಳ ಪ್ರಕಾರ ಮೇಘಾ ಅವರು ಮನೆಯಿಂದ ನಾಪತ್ತೆಯಾದಾಗ ಅವರ ಕುಟುಂಬಸ್ಥರು ಪೊಲೀಸರಿಗೆ ದೂರು ನೀಡಿದ್ರು. ಈ ತನಿಖೆಯ ಭಾಗವಾಗಿ ಸುತ್ತಮುತ್ತಲಿನ CCTVಗಳನ್ನ ಪರಿಶೀಲನೆ ಮಾಡಿದಾಗ ಆಘಾತಕಾರಿ ದೃಶ್ಯವೊಂದು ಕ್ಯಾಮೆರಾದಲ್ಲಿ ಸೆರೆಯಾಗಿತ್ತು. ಆ CCTV ಫುಟೇಜ್ನಲ್ಲಿ ಏನಿದೆ ಗೊತ್ತಾ? ಸಮಯ ರಾತ್ರಿ 10 ಗಂಟೆ ದಾಟಿದೆ. ಕತ್ತಲಲ್ಲಿ ಕಪ್ಪು ಟೀ ಶರ್ಟ್ ಧರಿಸಿದ ಒಬ್ಬ ವ್ಯಕ್ತಿ ಆ ಕಡೆ ಈ ಕಡೆ ಗಾಬರಿಯಿಂದ ಓಡಾಡ್ತಿದ್ದಾನೆ. ಅವನ ಜೊತೆ ಇನ್ನೂ ಇಬ್ಬರಿದ್ದಾರೆ. ಅಂದ್ರೆ ಒಟ್ಟು 3 ಜನ ಅಲ್ಲಿದ್ದಾರೆ. ಸರಿಯಾಗಿ ರಾತ್ರಿ 10 ಗಂಟೆ 12 ನಿಮಿಷಕ್ಕೆ ಆ CCTV ಕ್ಯಾಮೆರಾದ ಕವರೇಜ್ ಒಳಗೆ ಒಬ್ಬ ಮಹಿಳೆ ಪ್ರತ್ಯಕ್ಷವಾಗ್ತಾಳೆ.
ಅವಳೇ ಮೇಘ. ಆಕೆ ಕೇವಲ ನೈಟಿಯಲ್ಲಿದ್ದಾಳೆ. ಆದರೆ ಗಮನಿಸಬೇಕಾದ ವಿಷಯ ಅಂದರೆ ಆಕೆಯ ಕೈಯಲ್ಲಿ ಬರೋಬ್ಬರಿ 4 ಬ್ಯಾಗ್ಗಳಿವೆ. ಆಕೆ ತುಂಬಾನೇ ಗಾಬರಿಯಿಂದ ಏನೋ ಅವಸರದಲ್ಲಿದ್ದಂತೆ ಓಡಿ ಬರ್ತಾ ಇದ್ದಾಳೆ. ನಿಖರವಾಗಿ ಅದೇ ಸಮಯಕ್ಕೆ ಅಲ್ಲಿಗೊಂದು ಕಾರ್ ಬಂದು ನಿಲ್ಲುತ್ತೆ. ಜಸ್ಟ್ ಒಂದೇ ಒಂದು ನಿಮಿಷದಲ್ಲಿ ಆಕೆ ಆ ಬ್ಯಾಗ್ಗಳನ್ನು ಇಟ್ಕೊಂಡು ಆ ಕಾರಿನೊಳಗೆ ಹತ್ತಿ ಅಲ್ಲಿಂದ ಮಾಯವಾಗ್ತಾಳೆ. ಸ್ನೇಹಿತರೆ, ಕೇವಲ ಕೆಲವು ನಿಮಿಷಗಳ ಈ CCTV ವಿಡಿಯೋ ಲೀಕ್ ಆಗ್ತಿದ್ದ ಹಾಗೆ ಇಡೀ ಇಂಟರ್ನೆಟ್ ಜಗತ್ನಲ್ಲಿ ಜ್ವಾಲಾಮುಖಿ ಸ್ಫೋಟಿಸಿತು. ಜನರ ಕಲ್ಪನೆಗಳು ರೆಕ್ಕೆ ಪುಕ್ಕ ಕಟ್ಕೊಂಡು ಹಾರಾಡೋದಕ್ಕೆ ಶುರು ಮಾಡಿದ್ವು. ಪ್ರೀತಿಸಿ ಮದುವೆಯಾದ ಪತ್ನಿ ಗಂಡನನ್ನ ಬಿಟ್ಟು ರಾತ್ರೋರಾತ್ರಿ ಮನೆಯಿಂದ ಬೇರೆ ಯಾರ ಜೊತೆಯೋ ಓಡಿ ಹೋದ್ಲಾ ಅಂತ ಜನರು ಆಕ್ರೋಶ ಹೊರಹಾಕಿದ್ರು. ಕೆಲವರು ಆಕೆಯ ಜೊತೆ ಇದ್ದವನು ಬಸ್ ಡ್ರೈವರ್ ಅಂದ್ರು, ಇನ್ನು ಕೆಲವರು ಕಂಡಕ್ಟರ್ ಅಂದ್ರು. ಆಕೆಗೆ ಹಣದ ದಾಹ ಇತ್ತು ಅಂತ ಕೆಲವರು ಕಾಮೆಂಟ್ ಮಾಡಿದ್ರೆ, ಇನ್ನು ಕೆಲವರು ಹಳೆಯ ವಿಡಿಯೋಗಳನ್ನ ಇಟ್ಕೊಂಡು ಇನ್ವೆಸ್ಟಿಗೇಷನ್ ಆಫೀಸರ್ಗಳ ತರಹ ಕಾಮೆಂಟ್ ಬಾಕ್ಸ್ ನಲ್ಲಿ ತೀರ್ಪು ಬರೆಯೋದಕ್ಕೆ ಶುರು ಮಾಡಿದ್ರು. ಆದ್ರೆ ನೆಟ್ಟಿಗರು ಕಲ್ಲು ತೋರುತ್ತಿರುವಾಗ ಈ ಕಥೆಯಲ್ಲಿ ಅತಿ ದೊಡ್ಡ ಟ್ವಿಸ್ಟ್ ಒಂದು ಎದುರಾಯಿತು. ಆಗಸ್ಟ್ 2026 ಆರಂಭದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಮೊದಲು ಇನ್ಫ್ಲುಯೆನ್ಸರ್ಸ್ ಹೆಸರನ್ನ ಬಹಿರಂಗ ಪಡಿಸದೆ ಮದುವೆ ಜೀವನದ ವೈಮನಸ್ಯದ ಬಗ್ಗೆ ಪೋಸ್ಟ್ಗಳು ಬಂದವು. ಕಾಮೆಂಟ್ಗಳಲ್ಲಿ ನೆಟ್ಟಿಗರು ಅಖಿಲ್ ಹೆಸರನ್ನೇ ಟ್ಯಾಗ್ ಮಾಡ್ತಾ ಇದ್ರು. ಇದಾದ ಮೇಲೆ ಅಖಿಲ್ ಅವರ ಅತ್ಯಂತ ಆಪ್ತ ಗೆಳೆಯ ಸಾಯಿ ಕೃಷ್ಣ ಅನ್ನೋರು ಒಂದು ವಿಡಿಯೋ ಮಾಡಿ ನಿಜ ಏನೆಂದು ತಿಳಿಸಿದ್ರು. ಸಾಯಿ ಕೃಷ್ಣ ಅವರಿಗೆ 2021ರಿಂದಲೇ ಅಖಿಲ್ ಗೊತ್ತು. ಅವರಿಬ್ಬರ ಮದುವೆಗೂ ಹೋಗಿ ಬಂದಿದ್ದರು. ಸಾಯಿ ಕೃಷ್ಣ ಅವರು ಅಖಿಲ್ ಜೊತೆ ಮಾತನಾಡಿದ ನಂತರ ಹೊರಹಾಕಿದ ಮಾತುಗಳು ಎಲ್ಲರಿಗೂ ಆಶ್ಚರ್ಯ ತಂದವು. ಅಖಿಲ್ ಪಬ್ಲಿಕ್ ಆಗಿ ರಿಯಾಕ್ಟ್ ಮಾಡದೇ ಇದ್ರು. ತನ್ನ ಸ್ನೇಹಿತನ ಹತ್ರ ಕಣ್ಣೀರು ಹಾಕ್ತಾ ಒಂದು ಮಾತು ಹೇಳಿದ್ದಾರೆ. ಅಖಿಲ್ ಹೇಳಿದ್ದೇನು ಗೊತ್ತಾ? ನನ್ನ ಪತ್ನಿ ಮೇಘಾ ವಿರುದ್ಧ ಸೋಷಿಯಲ್ ಮೀಡಿಯಾದಲ್ಲಿ ಯಾರೂ ಅಬ್ಯೂಸ್ ಮಾಡಬಾರದು, ಆನ್ಲೈನ್ ಅಟ್ಯಾಕ್ ಮಾಡಬಾರ್ದು ಅಂತ ನಾನು ಬಯಸ್ತೇನೆ. ನಮ್ಮ ನಡುವೆ ಏನೇ ಇರಲಿ, ಆಕೆ ತನ್ನ ವೈಯಕ್ತಿಕ ಆಯ್ಕೆಯನ್ನ ಮಾಡ್ಕೊಂಡಿದ್ದಾಳೆ. ಇಷ್ಟು ವರ್ಷಗಳ ಕಾಲ ನನ್ನ ಜೊತೆಗಿದ್ದ ವ್ಯಕ್ತಿಯನ್ನ ಸೋಷಿಯಲ್ ಮೀಡಿಯಾ ಬಳಸಿ ಕೆಟ್ಟದಾಗಿ ಟೀಕಿಸೋದಕ್ಕೆ ನಾನು ಜನರನ್ನ ಪ್ರೋತ್ಸಾಹಿಸೋದಿಲ್ಲ. ನಡೆದದ್ದು ನಡೆದೋಗಿದೆ. ಈಗ ನಾನು ನನ್ನ ಲೈಫ್ನಲ್ಲಿ ಮುಂದೆ ಸಾಗೋದ್ರ ಕಡೆಗೆ ಗಮನ ಹರಿಸ್ತಾ ಇದ್ದೇನೆ. ಯೋಚನೆ ಮಾಡಿ ಸ್ನೇಹಿತರೆ, ಯಾರಿಗೆ ಮೋಸ ಅಥವಾ ನೋವಾಗಿದೆಯೋ ಆ ಗಂಡನೇ ತನ್ನ ಪತ್ನಿಯನ್ನ ಸೋಷಿಯಲ್ ಮೀಡಿಯಾದ ಕ್ರೂರ ಕಾಮೆಂಟ್ಗಳಿಂದ ರಕ್ಷಿಸಲು ಪ್ರಯತ್ನಿಸ್ತಾ ಇದ್ದಾರೆ. ಆದರೆ ನಮ್ಮ ಇಂಟರ್ನೆಟ್ ಮಂದಿ ಮಾತ್ರ ಬೇರೆಯವರ ಮನೆಯ ಜಗಳವನ್ನ ತಮ್ಗೆ ಬೇಕಾದ ಹಾಗೆ ಎಡಿಟ್ ಮಾಡಿ ಮಜಾ ತೆಗೆದುಕೊಳ್ತಾ ಇದ್ದಾರೆ. ಸ್ನೇಹಿತರೆ, ನಾವಿಲ್ಲಿ ಕೇವಲ ಅಖಿಲ್ ಮತ್ತು ಮೇಘಾ ಅವರ ವೈಯಕ್ತಿಕ ಕಥೆಯನ್ನ ಹೇಳ್ತಿಲ್ಲ. ಇದರ ಹಿಂದೆ ಇಡೀ ಸಮಾಜಕ್ಕೆ ಹಿಡಿದ ಕನ್ನಡಿಯಂತಹ ಒಂದು ಸತ್ಯ ಅಡಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ನೀವು ದಿನ ನೋಡೋ ಇನ್ಫ್ಲುಯೆನ್ಸರ್ಸ್ ಕಪಲ್ಸ್ಗಳ ಬಗ್ಗೆ ಎಂದಾದ್ರೂ ಯೋಚನೆ ಮಾಡಿದ್ದೀರಾ? ನಾವು ಅವರ 30 ಸೆಕೆಂಡ್ ಅಥವಾ 1 ನಿಮಿಷದ ವಿಡಿಯೋ ನೋಡ್ತೀವಿ. ಅದರಲ್ಲಿ ಅವರು ಪ್ರೀತಿಯಿಂದ ನಗ್ತಾ ಇರ್ತಾರೆ. ಆದರೆ ಆ ವಿಡಿಯೋಗಾಗಿ ಕ್ಯಾಮ್ರಾ ಆನ್ ಮಾಡೋದಕ್ಕಿಂತ 10 ನಿಮಿಷ ಮುಂಚೆ ಅವರ ಮಧ್ಯೆ ಎಷ್ಟು ದೊಡ್ಡ ಜಗಳ ಆಗಿರುತ್ತೆ ಅನ್ನೋದು ನಮಗೆ ಕಾಣಿಸುತ್ತಾ? ಖಂಡಿತ ಇಲ್ಲ. ಯಾಕಂದ್ರೆ ಕ್ರಿಯೇಟರ್ ತನಗೆ ಯಾವ್ದು ಬೇಕೋ ಅದನ್ನ ಮಾತ್ರ ತೋರಿಸ್ತಾರೆ, ಬೇಡದ್ದನ್ನ ಎಡಿಟ್ ಮಾಡಿ ಡಿಲೀಟ್ ಮಾಡ್ತಾರೆ. ರಿಸರ್ಚ್ಗಳು ಇದನ್ನ ಇಂಪ್ರೆಷನ್ ಮ್ಯಾನೇಜ್ಮೆಂಟ್ ಅಂತ ಕರೆಯುತ್ತವೆ. ಅಂದ್ರೆ ಬೇರೆಯವರ ಮುಂದೆ ನನ್ನ ಇಮೇಜ್ ಅನ್ನ ಹೇಗೆ ಬಿಲ್ಡ್ ಮಾಡಬೇಕು ಅಂತ ಪ್ಲಾನ್ ಮಾಡೋದು. ಇದು ಕೇವಲ ಸೆಲೆಬ್ರಿಟಿಗಳಲ್ಲ, ನಾವು ಕೂಡ ಮಾಡ್ತೀವಿ. ಮನೆಯಲ್ಲಿ ಗಲಾಟೆ ಆಗಿದ್ರೆ ಯಾರು ಪೋಸ್ಟ್ ಹಾಕಲ್ಲ. ಎಲ್ಲ ರೆಸ್ಟೋರೆಂಟ್ಗೆ ಹೋದಾಗ ನಗು ಮುಖದ ಫೋಟೋವನ್ನು ಮಾತ್ರ ಅಪ್ಲೋಡ್ ಮಾಡ್ತೀವಿ ಅಲ್ವಾ? ಆದರೆ ಈ ಇನ್ಫ್ಲುಯೆನ್ಸರ್ ಜೋಡಿಗಳ ಪರಿಸ್ಥಿತಿ ಇನ್ನೂ ದಯನೀಯವಾಗಿರುತ್ತೆ. ಅವರ ವೈಯಕ್ತಿಕ ಪ್ರೀತಿ ಇವತ್ತು ಮಾರುಕಟ್ಟೆಯಲ್ಲಿ ಮಾರಾಟವಾಗುವ ಒಂದು ಪ್ರಾಡಕ್ಟ್ ತರ ಆಗಿಬಿಟ್ಟಿರುತ್ತೆ. ಬ್ರ್ಯಾಂಡ್ಗಳು ಅವರ ಜೋಡಿ ಇಮೇಜ್ ನೋಡಿ ಜಾಹೀರಾತು ನೀಡ್ತಾರೆ. ಜನರು ಅವರ ಕೆಮಿಸ್ಟ್ರಿ ನೋಡಿ ಲೈಕ್ ಮಾಡ್ತಾರೆ. ಹೀಗಾಗಿ ಅವರ ಮಧ್ಯೆ ಎಷ್ಟೇ ದೊಡ್ಡ ಮನಸ್ತಾಪ ಇದ್ದರೂ ಸಂಜೆಯ ವೇಳೆಗೆ ಚಾನಲ್ನಲ್ಲಿ ಒಂದು ಹ್ಯಾಪಿ ಕಪಲ್ ವಿಡಿಯೋ ಹಾಕಲೇಬೇಕಾದ ಒತ್ತಡ ಇರುತ್ತೆ. ಒಂದು ವೇಳೆ ಸೈಲೆಂಟ್ ಆದರೆ ಜನರಲ್ಲಿ ಇಲ್ಲ ಸಲ್ಲದ ರೂಮರ್ಗಳು ಶುರುವಾಗುತ್ತೆ. ಸೈಕಾಲಜಿಯಲ್ಲಿ ಇದನ್ನ ಪ್ಯಾರಾ ಸೋಷಿಯಲ್ ರಿಲೇಶನ್ಶಿಪ್ ಅಂತಾರೆ. ಅಂದ್ರೆ ಒನ್ ಸೈಡೆಡ್ ಭಾವನಾತ್ಮಕ ಸಂಬಂಧ. ನಮಗೆ ಆ ಕ್ರಿಯೇಟರ್ ಸ್ವಂತ ಫ್ಯಾಮಿಲಿ ತರ ಅನಿಸ್ತಾರೆ, ಆದರೆ ಆ ಕ್ರಿಯೇಟರ್ಗೆ ನಾವು ಯಾರೆಂದೇ ಗೊತ್ತಿರಲ್ಲ. ಹೀಗಾಗಿ ಅವರ ಲೈಫ್ನಲ್ಲಿ ಸಣ್ಣ ಏರುಪೇರಾದ್ರೂ ವೀಕ್ಷಕರು ನಮಗೆ ದ್ರೋಹ ಮಾಡಿಬಿಟ್ರು ಅಂತ ವೈಯಕ್ತಿಕವಾಗಿ ಹರ್ಟ್ ಆಗ್ತಾರೆ. ಇಂಟರ್ನೆಟ್ ಜಗತ್ತು ತುಂಬಾನೇ ವೇಗವಾಗಿ ಚಲಿಸುತ್ತೆ. ಇನ್ನು ಕೆಲವು ದಿನಗಳ ಕಾಲ ಈ CCTV ಕ್ಲಿಪ್ಗಳು ಇನ್ಸ್ಟಾಗ್ರಾಮ್ ಮತ್ತು ಯೂಟ್ಯೂಬ್ನಲ್ಲಿ ಮೀಮ್ಸ್ ಆಗಿ ಹರಿದಾಡ್ತಾವೆ. ಜನರು ಅಖಿಲ್ ಅವರನ್ನ ವಿಕ್ಟಿಮ್ ಅಂತ ಮತ್ತು ಮೇಘಾ ಅವರನ್ನ ವಿಲನ್ ಅಂತ ಚಿತ್ರಿಸ್ತಾರೆ. ಆದ್ರೆ ನೆನಪಿರ್ಲಿ, ಆನ್ಲೈನ್ನಲ್ಲಿ ಹರಿದಾಡುವ ಒಂದು ವೈರಲ್ ವಿಡಿಯೋ ಅಥವಾ ಕ್ಯಾಪ್ಷನ್ ಯಾವುದೇ ಕೋರ್ಟ್ನ ಅಂತಿಮ ತೀರ್ಪಲ್ಲ. ಸ್ವಲ್ಪ ದಿನ ಕಳೆದ ಮೇಲೆ ಜನರು ಈ ಇಡೀ ವಿವಾದವನ್ನ ಮರೆತು ಬೇರೆ ಟ್ರೆಂಡ್ ಕಡೆಗೆ ಓಡಿ ಹೋಗ್ತಾರೆ. ಆದರೆ ಈ ಡಿಜಿಟಲ್ ಗುಂಪು ದಾಳಿಯಿಂದ ಆ ವ್ಯಕ್ತಿಗಳ ಮತ್ತು ಅವರ ಕುಟುಂಬದ ಮೇಲೆ ಬಿದ್ದ ಗಾಯಗಳು ಮಾತ್ರ ಎಂದಿಗೂ ಮಾಸೋದಿಲ್ಲ. ಸ್ನೇಹಿತರೆ, ನಾವಿಲ್ಲಿ ಯೋಚನೆ ಮಾಡಬೇಕಾಗಿರೋದು ಅತ್ಯಂತ ಮುಖ್ಯವಾದ ಸಂಗತಿ. ಮಾಹಿತಿ ಅಪೂರ್ಣವಾಗಿದ್ದಾಗ
ನಮಗೆ ಸತ್ಯ ಏನೆಂದು ಪೂರ್ತಿಯಾಗಿ ತಿಳಿಯದಿದ್ದಾಗ ನಮ್ಮ ಮೆದುಳು ಆ ಗ್ಯಾಪನ್ನ ಕಲ್ಪನೆಗಳಿಂದ ತುಂಬಿಸಲು ಪ್ರಯತ್ನಿಸುತ್ತೆ. ಯಾರೋ ಬರೆದ ಒಂದು ಸುಳ್ಳು ಕತೆ ನಿಜ ಅನಿಸೋದಕ್ಕೆ ಶುರು ಮಾಡುತ್ತೆ. ನೆನಪಿರ್ಲಿ, ಇಂಟರ್ನೆಟ್ ಪರದೆಯ ಮೇಲೆ ಕಾಣುವವರೆಲ್ಲರೂ ಕೇವಲ ಕಂಟೆಂಟ್ ಗೊಂಬೆಗಳಲ್ಲ, ಅವರ ಹಿಂದೆ ಕೂಡ ನೋವುಣ್ಣುವ ರಕ್ತ ಮಾಂಸದ ಜೀವಗಳಿವೆ. ಒಂದು ಸಣ್ಣ CCTV ವಿಡಿಯೋ ನೋಡಿ ಅವರ ವರ್ಷಗಳ ಕಾಲದ ವೈಯಕ್ತಿಕ ಸಂಬಂಧವನ್ನ ಅಳೆದು ತೀರ್ಪು ಕೊಡೋದಕ್ಕೆ ನಾವ್ಯಾರು ಅಲ್ವಾ? ಬೇರೆಯವರ ವೈಯಕ್ತಿಕ ದುರಂತ ಅಥವಾ ನೋವು ನಮಗೆ ಸಂಜೆಯ ಟೈಮ್ ಪಾಸ್, ಎಂಟರ್ಟೈನ್ಮೆಂಟ್ ಆಗಬಾರ್ದು. ಸತ್ಯ ತಿಳಿಯದಿದ್ದಾಗ ಸುಮ್ಮನಿದ್ದು ಅವರ ಪ್ರೈವೇಸಿಯನ್ನ ಗೌರವಿಸುವ ಆ ಮೆಚುರಿಟಿ ಇವತ್ತು ನಮಗೆ ಬರಬೇಕಾಗಿದೆ. ಈ ಎಲ್ಲ ವಿಚಾರಗಳ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಕಾಮೆಂಟ್ ಮಾಡಿ.